ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ಟ್ರಿಗನಾಮೆಟ್ರಿಯ 9ನೇ ಎಪಿಸೋಡನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ನಿಮಗೆ ಟ್ರಿಗನಾಮೆಟ್ರಿ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇವತ್ತಿನ ಭಾಗದಲ್ಲಿ ನಾವು ಟ್ರಿಗನಾಮೆಟ್ರಿಯ ವೇರಿಯಸ್ ವ್ಯಾಲ್ಯೂಸ್, ವಾಟ್ ಈಸ್ ಸೈನ್ ಆಫ್ 1600 ಡಿಗ್ರೀಸ್, ವಾಟ್ ಈಸ್ ಕಾಸ್ ಆಫ್ 980 ಡಿಗ್ರೀಸ್, ವಾಟ್ ಈಸ್ ಟ್ಯಾನ್ ಆಫ್ 7000 ಡಿಗ್ರೀಸ್, ಈ ಥರದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಮುಂಚೆ ನೀವು ಒಂದು ಬೇಸಿಕ್ಸನ್ನು ತಿಳ್ಕೊಂಡಿರಬೇಕು. ನೋಡಿ, ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಇಲ್ಲಿ ನೋಡಪ್ಪ, ಟ್ರಿಗ್ ಅಂತ ಹೇಳಿದ್ರೆ ಏನು ಬೇಕಾದರೂ ಆಗಿರ್ಬೋದು. ಸೈನ್ ಆಗಿರ್ಬೋದು, ಕಾಸ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಅಥವಾ ಕೊಸೆಕ್ ಆಗಿರ್ಬೋದು, ಅಥವಾ ಸೀಕೆಂಟ್ ಆಗಿರ್ಬೋದು, ಯಾವುದಾದ್ರೂ ಸರಿ. ಎನಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆಫ್ n ಪೈ ಪ್ಲಸ್ ಆರ್ ಮೈನಸ್ ಥೀಟಾ, ಯಾವುದೇ ಫಂಕ್ಷನ್ ಆಗಿರ್ಬೋದು, ಸೈನು, ಕಾಸು, ಟ್ಯಾನು, ಸೀಕೆಂಟು, ಕೊಸೆಕೆಂಟು, ಅದು ಯಾವಾಗಲೂ ತಿರ್ಗಾ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆಫ್ ಥೀಟಾ ಅಂತಲೇ ಬರ್ತದೆ. ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ಅನ್ನೋದನ್ನು ಇದು ಕ್ವಾಡ್ರೆಂಟ್ ರೂಲ್ ಡಿಸೈಡ್ ಮಾಡುತ್ತೆ. ಕ್ವಾಡ್ರೆಂಟ್ ರೂಲ್ ಡಿಸೈಡ್ಸ್ ದಿಸ್. ಪ್ಲಸ್ಸಾ ಮೈನಸ್ಸಾ ಅನ್ನೋದು ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಸೈನ್ ಆಫ್ 9 ಪೈ ಪ್ಲಸ್ ಥೀಟಾ ಈ ಸೈನ್ ಥೀಟಾ, ಟ್ಯಾನ್ ಆಫ್ 3 ಪೈ ಮೈನಸ್ ಥೀಟಾ ಈಸ್ ಟ್ಯಾನ್ ಥೀಟಾ, ಕಾಸ್ ಆಫ್ 11 ಪೈ ಪ್ಲಸ್ ಥೀಟಾ ಈಸ್ ಕಾಸ್ ಥೀಟಾ. ಪ್ಲಸ್ಸಾ ಮೈನಸ್ಸಾ ಅನ್ನೋದನ್ನ ಕ್ವಶನ್ ಮಾರ್ಕಲ್ಲಿ ಇಟ್ಟಿರ್ತೀನಿ. ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ಅನ್ನೋದು ಆ ಕ್ವಶನ್ ಮಾರ್ಕನ್ನು ಫಿಲ್ ಮಾಡೋದಕ್ಕೆ ನಾವು ಕ್ವಾಡ್ರೆಂಟ್ ರೂಲನ್ನು ಯೂಸ್ ಮಾಡ್ತೀವಿ. ಕ್ವಾಡ್ರೆಂಟ್ ರೂಲ್ ನೆನಪಿದೆಯಾ? ಫಸ್ಟ್ ಕ್ವಾಡ್ರೆಂಟ್ ಆಲ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವ್, ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಪಾಸಿಟಿವ್, ASTC. ಆಲ್ ಸ್ಟೂಡೆಂಟ್ಸ್ ಟ್ರೈ ಟು ಕಾಪಿ, ಕರೆಕ್ಟ್? ಸೊ ಆ ಕ್ವಾಡ್ರೆಂಟ್ ರೂಲ್ ಪ್ರಾಬ್ಲಮ್ಗಳು ಬಂದಾಗ ಹೇಳ್ಕೊಡ್ತೀನಿ. ಈ ಪ್ರಾಬ್ಲಮ್ಗಳನ್ನು ಮುಂದುವರ್ಸೋಕ್ಕೆ ಮುಂಚೆ ನಂದೊಂದು ಕ್ವಶನ್. ವಾಟ್ ಈಸ್ ಸೈನ್ ಆಫ್ 180 ಮೈನಸ್ ಥೀಟಾ? 180 ಮೈನಸ್ ಥೀಟಾ ಸೈನ್ ಥೀಟಾನ ಕಾಸ್ ಥೀಟಾನ? ಇನ್ನೊಂದ್ಸಲ. ಸೈನ್ ಆಫ್ 180 ಮೈನಸ್ ಥೀಟಾ ಕಾಸ್ ಥೀಟಾ, ಸೈನ್ ಥೀಟಾ. ಹೌದು. ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ n ಪೈ ಪ್ಲಸ್ ಆರ್ ಮೈನಸ್ ಥೀಟಾ. ವಾಟ್ ಈಸ್ ಟ್ಯಾನ್ ಆಫ್ 360 ಪ್ಲಸ್ ಥೀಟಾ? ಟ್ಯಾನ್ ಥೀಟಾ. ವೆರಿ ಗುಡ್. ಯಾಕೆಂದ್ರೆ ಟ್ಯಾನ್ ಆಫ್ 360 ಟ್ಯಾನ್ ಆಫ್ 2 times 180 ಪ್ಲಸ್ ಥೀಟಾ. ವಾಟ್ ಈಸ್ ಕೊಸಿಕೆಂಟ್ ಆಫ್ 540 ಪ್ಲಸ್ ಥೀಟಾ? ಕೊಸಿಕೆಂಟ್ ಥೀಟಾ. ಆದರೆ ಇಲ್ಲಿ ನಾನು ಸೈನ್ ಬಗ್ಗೆ ಮಾತಾಡಿಲ್ಲ, ಪ್ಲಸ್ಸೋ ಮೈನಸ್ಸೋ ನಾನೇನು ಹೇಳಿಲ್ಲ. ಹೇಳ್ತೀನಿ, ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ. ಅರ್ಥ ಆಯ್ತಾ? ಮತ್ತೆ ಯಾವುದೋ ಒಂದು ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಕೊಟ್ಟಿದ್ರು, ಆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದೊಂದಾಗಿ ಪ್ರಾಬ್ಲಮ್ಸನ್ನು ತಗೋತಾ ಇದ್ದೀವಿ. ನಾನು ಹಿಂಗೊಂದು ಕ್ವಶನ್ ಕೇಳ್ತೀನಿ, ಹೇಳಪ್ಪ. ನೋಡು, ವಾಟ್ ಈಸ್ ಕಾಸ್ ಆಫ್ ಮೈನಸ್ ಥೀಟಾ? ಕಾಸ್ ಆಫ್ ಮೈನಸ್ ಥೀಟಾ ಏನು? ವೆರಿ ಗುಡ್, ಕಾಸ್ ಥೀಟಾ. ಯಾಕೆ? ಕಾಸ್ ಆಫ್ ಮೈನಸ್ ಥೀಟಾ ಇಟ್ ಈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಪಾಸಿಟಿವ್. ಕಾಸ್ ಆಫ್ ಮೈನಸ್ ಥೀಟಾ ಅಂದರೆ ಕಾಸ್ ಆಫ್ 0 ಮೈನಸ್ ಥೀಟಾ. ಕಾಸ್ ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಕಾಸ್ ಆಫ್ ಮೈನಸ್ 1710 ಡಿಗ್ರಿ ಇದೆಯಲ್ಲ, ಇದನ್ನು ನಾನು ಕಾಸ್ ಆಫ್ 1710 ಅಂತ ಮಾಡ್ತೀನಿ. ನೋಡಿ, ಇವಾಗ ನಿಮಗೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ, ತುಂಬ ಈಸಿ ಟ್ರಿಕ್ ಇದು. 1710 ಇದೆಯಲ್ಲ, ಇದನ್ನು 180 ಡಿವೈಡ್ ಮಾಡಿ ಏನು ಬರುತ್ತೆ? 9.5 ಅಂತ. ಹೌದಾನೆ? ಹೌದಲ್ವಾ? 9.5 ಅಂದರೆ ಹತ್ರ ನೋಡಿ, ಇದೇನಾಗುತ್ತೆ ನೋಡು, ಕಾಸ್ ಆಫ್ 9.5. ನಾನೇನು ಮಾಡ್ತೀನಿ, 9 ಪ್ಲಸ್ 19 ಬರುತ್ತೆ. ಹೌದು, ಹಂಗೆ ಬರೀತೀಯಾ? 9 ಪ್ಲಸ್ 1/2 ಟೈಮ್ಸ್ 90, ಕರೆಕ್ಟ್? ಅಂದರೆ ಇನ್ನೂ ಸಿಂಪಲ್ ಭಾಷೆಯಲ್ಲಿ ಕಾಸ್ ಆಫ್ 90, 9 to the 18 plus 1, 19/2. ಹೌದಾ?
19/2 ಟೈಮ್ಸ್ ಇದು 180 ಅಲ್ವೇನೋ? ಹಾಂ 180. ಹೌದು ತಾನೆ? ಹೌದು. 19/2 ಟೈಮ್ಸ್ 180, ಕರೆಕ್ಟ್? ಹೌದು. So that is cos of 19 times 90 degrees. ಹೌದಲ್ವಾ? ವೆರಿಫೈ ಮಾಡ್ಕೊಳ್ಳಿ ವೆದರ್ ಇಟ್ ಈಸ್ ರೈಟ್. 19 into 90 ವಾಟ್ ಇಟ್ ವಿಲ್ ಗಿವ್? 1710. ಸೊ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ ಕಾಸ್ ಆಫ್ ಆಡ್ π/2 ಈಸ್ ಆಲ್ವೇಸ್ ಈಕ್ವಲ್ ಟು 0. ಸೊ ಆದ್ರಿಂದ ಇದರ ಆನ್ಸರು 0. ಈಗ ಒಂದು ಪ್ರಶ್ನೆ ಬರ್ತದೆ, ಸರ್ ಕಾಸ್ ಆಫ್ ಆಡ್ π/2 0 ಅಂದ್ಬಿಟ್ರಿ, ಅದಕ್ಕೆ ಏನು ಸರ್ ಪ್ರೂಫ್ ಅಂತ ಅಲ್ವಾ? ಈಗ ಅದನ್ನು ತೋರಿಸ್ಕೊಡ್ತೀನಿ. ಗ್ರಾಫ್ ನೋಡ್ಕೊಳ್ಳಿ. ಫಸ್ಟು ನಾನು ನಿಮಗೆ ಸೈನ್ ಫಂಕ್ಷನ್ ಗ್ರಾಫನ್ನು ತೋರಿಸ್ಕೊಡ್ತಾ ಇದ್ದೀನಿ. ದಿಸ್ ಇಸ್ ದ ಗ್ರಾಫ್ ಆಫ್ ಸೈನ್ ಫಂಕ್ಷನ್. ಇನ್ನೊಂದು ಎಪಿಸೋಡಲ್ಲೂ ಇದನ್ನೇ ಹೇಳ್ಕೊಟ್ಟಿದ್ದೀನಿ, ಈಗಲೂ ಹೇಳ್ಕೊಡ್ತಾ ಇದ್ದೀನಿ, ಮುಂದೆ ಅವಶ್ಯಕತೆ ಬಿದ್ದರೂ ಹೇಳ್ಕೊಡ್ತೀನಿ. ಆಯಿತಾ? ಇಲ್ಲಿ ನೋಡಿ, ಇದು ಐ ಆಮ್ ಟಾಕಿಂಗ್ ಅಬೌಟ್ ಸೈನ್ ಫಂಕ್ಷನ್. ಇಲ್ಲಿ ನೋಡಿ, ಸೈನ್ π ಈಸ್ 0, ಸೈನ್ 2π ಈಸ್ 0. ಹೌದಾ? ಯಾಕಂದರೆ ಎಕ್ಸ್ ಆಕ್ಸಿಸ್ ಮೇಲೆ 0. ಸೈನ್ 3π ಈಸ್ 0, ಸೈನ್ 4π ಈಸ್ 0 ಆ್ಯಂಡ್ ಇಟ್ ಕಂಟಿನ್ಯೂಸ್ ಲೈಕ್ ದಟ್. ಹೌದಲ್ವಾ? ಸೈನ್ 5π ಈಸ್ 0, ಸೈನ್ 6π ಈಸ್ 0. ಹಿಂದೆ ಕೊಟ್ಟೋದ್ರೆ ಸೈನ್ ಆಫ್ -π ಈಸ್ 0. In general, sine of nπ is 0. Sine of ಅಂದರೆ sine of n times 180 degree where n is a integer is 0. ಆದರೆ ಇಲ್ಲಿ ನೋಡು, sin π/2 is 1, sin 5π/2 ಇದು π/2, ಇದು π ಆದರೆ ಅದರದ್ದು ಅರ್ಥ sin 1π/2, sin 3π/2. ಹೌದಾನೆ? ಇದು sin 1π/2, sin 5π/2, ಸಾರಿ 3π/2 ಅಂದೆ, sin 7π/2. ಹೌದಲ್ವಾ? sin 1π/2, sin 5π/2 ಜನರಲೈಸ್ ಮಾಡಿದ್ರೆ sin ಆಫ್ 4n + 1 ಟೈಮ್ಸ್ π/2 ಈಸ್ ಈಕ್ವಲ್ ಟು 1. ಹೌದಲ್ವಾ? ಹೌದಾನೆ? ಏನಾದ್ರು ಫಾರ್ ಎಕ್ಸಾಂಪಲ್ n ಇಸ್ ಈಕ್ವಲ್ ಟು 0 ಹಾಕ್ಬಿಟ್ರೆ sin 1π/2 ಆಯಿತು 1. ಹಾಗೇನೆ n ಇಸ್ ಈಕ್ವಲ್ ಟು 1 ಹಾಕಿದ್ರೆ sin 5π/2. ಇನ್ ಜನರಲ್ ಸೈನ್ ಆಫ್ ರೈಟ್ 4n - 1 ಅಂದರೆ ನೋಡಿಲಿ, sin 3π/2 -1, sin 7π/2 -1, sin 11π/2 -1. ಹೌದಾನೆ? 3π/2, 5π/2, 7π/2, 9π/2, 11π/2. ಸೊ -1, 3, 7 ಆಮೇಲೆ 11 ಅವೆಲ್ಲ ಏನಾಗ್ತದೆ? ಸೊ ದೇ ಆರ್ 4 - 1, 8 - 1, 12 - 1. ಅಂದರೆ ಇನ್ ಜನರಲ್ ಸೈನ್ ಆಫ್ 4n - 1 ಟೈಮ್ಸ್ π/2 ಈಸ್ ಈಕ್ವಲ್ ಟು -1. ಸೊ ಸೈನ್ ಆಫ್ 4n + 1 π/2 ಈಸ್ ಈಕ್ವಲ್ ಟು +1. ಅರ್ಥ ಆಗ್ತಾ ಇದೆಯಾ? ಈಗೇನು ಮಾಡೋಣ? ಕಾಸ್ ಬಗ್ಗೆ ಇವಾಗ ಮಾತಾಡೋಣ. ಕಾಸ್ ಬಗ್ಗೆ ಏನು ಮಾತಾಡಬೇಕಪ್ಪ? ನೋಡಪ್ಪ, ಸೈನ್ ಫಂಕ್ಷನದು 90 ಡಿಗ್ರಿ ಶಿಫ್ಟ್ ಮಾಡಿಬಿಟ್ರೆ ನಿಮಗೆ ಕಾಸ್ ಫಂಕ್ಷನ್ ಬರ್ತದೆ. ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಎಕ್ಸ್. ಓಕೆನಾ? ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಎಕ್ಸ್. ಎಲ್ಲಿ ಕಾಸ್ 1 ಆಗುತ್ತೆ ಗೊತ್ತಾ? ಕಾಸ್ 0ನಲ್ಲಿ 1, ಇದು 0ನಲ್ಲಿ 1, ರೈಟ್? π/2ನಲ್ಲಿ 0, cos π is -1, cos 3π/2 is 0, cos 2π is +1. ಇದು ದಪ್ಪ ಇದೆ, ಇಲ್ಲಿ ಸಣ್ಣ ಆಗ್ಬಿಟ್ಟಿದೆ ಅಲ್ವಾ? ಏನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ 5π/2 ಇದು ನೋಡು, 1π/2, 2π/2 π, 3π/2, 4π/2 2π, ಇದು 5π/2, ಇದು 6π/2 ಅಂದರೆ 3π, ಇದು 7π/2. ನೋಡಿ, ಒಂದು ಅಬ್ಸರ್ವ್ ಮಾಡ್ಬೋದು, ಕಾಸು 1π/2 ನೋಡಿ, ಕಾಸ್ 1π/2, ಕಾಸ್ 3π/2, ಕಾಸ್ 5π/2. ಇನ್ ಜನರಲ್ ಕಾಸ್ ಆಫ್ ಆಡ್ π/2 ಈಸ್ ಈಕ್ವಲ್ ಟು 0. ಹೌದಲ್ವಾ? ಕಾಸ್ ಆಫ್ ಆಡ್ π/2 ಈಸ್ 0.
ನೋಡು, ಕಾಸ್ 0 ಈಸ್ 1, ಕಾಸ್ 2 ಪೈ ಈಸ್ 1, ಕಾಸ್ 4 ಪೈ ಈಸ್ 1. ಇನ್ ಜನರಲ್ ಕಾಸ್ ಆಫ್ ಈವನ್ ಪೈ ಈಸ್ ಈಕ್ವಲ್ ಟು 1. ಆಮೇಲೆ ಕಾಸ್ ಆಫ್ ಆಡ್ ಪೈ ಏನಾಗುತ್ತೆ? ಆಡ್ ಪೈ ಅಂದರೆ 1 ಪೈ, 3 ಪೈ, 5 ಪೈ, ದಟ್ ಈಸ್ ಮೈನಸ್ 1. minus. ಇನ್ ಜನರಲ್ ಕಾಸ್ ಆಫ್ ಎನ್ ಪೈ ಅನ್ನು ನಾನು ಕಾಸ್ ಆಫ್ ಎನ್ ಪೈ is minus 1 power n. If n is an even number, it will become plus 1. If n is an odd number, so it is 1 for n even, and it is minus 1 for n odd. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ತಾನೇ ನಾವು ಕಾಸ್ ಆಫ್ 1710 ನಪ್ಪದು ಕಾಸ್ ಆಫ್ 1710 ಮಾಡುವಾಗ ನಾವು ಇದನ್ನ ಯೂಸ್ ಮಾಡಿದ್ವಿ. 1710 ಈಸ್ 19 ಟೈಮ್ಸ್ 90 ಡಿಗ್ರಿ. ಹೌದಾನೆ? ಹೌದಾನೆ? ಇಟ್ ಈಸ್ ಕಾಸ್ ಆಫ್ ಆಡ್ ಪೈ ಬೈ 2. ಹೌದಾನೆ? ನೋಡು, 19 ಇಂಟು 90 ಇದು ತಾನೇ ಮಾಡಿದ್ದು ನಾವು 1710. ಸೊ ಅಂದರೆ ಅಫ್ಕೋರ್ಸ್ ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು. ಆದರೆ ಒಂದೇ ಒಂದು ವಿಚಾರ ವಿದ್ಯಾರ್ಥಿಗಳೇ ಮರ್ತೋಗೋಕ್ಕೆ ಮುಂಚೆ, ಕ್ಯಾಲ್ಕುಲೇಟರ್ನ ದೊಡ್ಡದಾಗಿ ಈ ಥರದ್ದೇ ಇಟ್ಕೊಳ್ಳಿ. ಶೆಟ್ಟಿ ಅಂಗಡಿಲಿ ಇರುತ್ತಲ್ಲ ಕ್ಯಾಲ್ಕುಲೇಟ್ರು, ಆ ಥರ ಕ್ಯಾಲ್ಕುಲೇಟ್ರು ನಿಮ್ಮ ಹತ್ರನೂ ಇರಬೇಕು. ಕೆಲವರು ಇರ್ತಾರೆ ಇಷ್ಟಗ್ಲ ಮಾತ್ರ ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತಾರೆ. ನಾನು ಎಷ್ಟೋ ಜನ ನೋಡಿದ್ದೀನಿ ಇಷ್ಟಗ್ಲ, ಆಯಿತಾ? ಅದರಲ್ಲಿ ನೀವು 3 ಒತ್ತಕ್ಕೆ ಹೋಗಿ 4 ಹೊತ್ಬಿಟ್ರೆ ಹೊಟ್ಟೈತು. ಅದಕ್ಕೂ ಇದಕ್ಕೂ ದುಡ್ಡಿನ ವ್ಯತ್ಯಾಸ ಬಹಳ ಜಾಸ್ತಿ ಇರೋದಿಲ್ಲ. ದುಡ್ಡು ಖರ್ಚಾಗಲಿ ಪರವಾಗಿಲ್ಲ, ವಿದ್ಯಾಭ್ಯಾಸಕ್ಕೆ ತಾನೇ ಖರ್ಚು ಮಾಡ್ತೀವಿ. ದೊಡ್ಡ ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ, ಕ್ಲಾರಿಟಿ ಇರುತ್ತೆ ನಿಮ್ಮ ಉತ್ತರಗಳಲ್ಲಿ. ಮನಸ್ಸು ಮತ್ತು ಕ್ಯಾಲ್ಕುಲೇಟ್ರು ಎರಡೂ ಸಣ್ಣದಾಗಿ ಇರದೇ ಇರಲಿ. ಹೌದಲ್ವ? ಮನಸ್ಸು ವಿಶಾಲವಾಗಿರಬೇಕು, ಕ್ಯಾಲ್ಕುಲೇಟ್ರು ದೊಡ್ಡದಾಗಿರ್ಬೇಕು. ಅಲ್ವೇನಾ? ನಿನ್ನ ಮನಸ್ಸು ವಿಶಾಲವಾಗಿದೆಯಾ? ಯಾವ್ದಾದ್ರು ಹುಡುಗಿ ಕೊಟ್ಟಿದ್ಯಾ? ಕೊಡ್ತೀಯಾ? ಕೊಡಲ್ವಾ? ಎಸ್ ನೋ? ಹಾಂ, ಆಯಿತು. ನಿಮ್ಮ ಅಪ್ಪ ಅಮ್ಮ ಈ ವಿಡಿಯೋ ನೋಡಿರ್ತಾರೆ, ಮನೇಲಿ ನಿಂಗೆ ಕ್ಲಾಸ್ ಇರುತ್ತೆ, ಹೋಗು. ಅರ್ಥ ಆಯ್ತಾ? ರೈಟ್. ಕಾಸ್ ಆಫ್ ಆಡ್ ಪೈ ಬೈ 2 ಅಂದರೆ 0. ಕಾಸ್ ಆಫ್ ಆಡ್ ಪೈ ಅಂದರೆ -1. ಕಾಸ್ ಆಫ್ ಈವನ್ ಪೈ ಅಂದರೆ ಕೊಂದು ಬಿಡ್ತೀನಿ ಕತ್ತೆ. 1 ಮತ್ತೆ 0 ಅಂತ್ಯ. ಇವ್ಯಾಲ್ಯೂಯೇಟ್ ಸೈನ್ ಆಫ್ 765. ನಾನೇನು ಮಾಡ್ತೀನಿ, 765ನ ಐ ಆಮ್ ಡಿವೈಡಿಂಗ್ ಬೈ 180. ಎಷ್ಟು ಬಂತು? 4.25. ಇವಾಗ ಏನು ಮಾಡ್ತೀವಿ, 4.25 4 ತೊಗೊಂಡ್ಬಿಡೋದು. 4 ಹೌದಾ ಇಂಟು 180 ಎಷ್ಟಾಯಿತು? 720 ಆಯಿತು. ಇಲ್ಲಿ ಕೊಟ್ಟಿರೋದೇನು? 765. ಸೊ ಇದನ್ನು ನಾನು ಇಲ್ಲಿ ನೋಡು, ಸೈನ್ ಆಫ್ 720 ಏನನ್ನು ಆ್ಯಡ್ ಮಾಡಿದ್ರೆ 765 ಬರುತ್ತೆ? 45 ಅಂತ ಬರ್ಕೋತೀನಿ. ನಾನೇನು ಮಾಡಿದೆ ವಿದ್ಯಾರ್ಥಿಗಳೇ, 180 ಇಂಟು 4 ಅಂತ ತಗೊಂಡೆ. ಹೌದಾ? ಅಂದರೆ ಸೈನ್ ಆಫ್ 180 4 ಟೈಮ್ಸ್ 180 ಪ್ಲಸ್ 45 ಡಿಗ್ರಿ ಆಯಿತು. ಹೌದಾ? ಸೈನ್ ಆಫ್ 4 ಥೀಟಾ ಅಂದರೆ ಯಾವುದೇ ಸೈನ್ ಆಫ್ ಈವನ್ ಟೈಮ್ಸ್ 1 ಪೈ ಇದ್ದರೆ ಅದು ದಟ್ ವಿಲ್ ಬಿಕಮ್ 0. ನೋಡಿ, ಸೈನ್ ಆಫ್ 1 ಪೈ ಅಂದರೆ ಇಲ್ಲ ಆಯಿತು. 2 ಪೈ ಅಂದರೆ ವಾಪಸ್ ಒರಿಜಿನಲ್ಗೆ ಬಂತ. ತಿರ್ಗಾ 4 ಪೈಗೆ ವಾಪಸ್ ಬರುತ್ತೆ. ಯಾಕೆಂದರೆ 1 ಪೈ 2 ಪೈ 3 ಪೈ 4 ಪೈಗೆ ವಾಪಸ್ ಬರುತ್ತೆ, 6 ಪೈಗೆ ವಾಪಸ್ ಬರುತ್ತೆ. ಸೊ ಇನ್ನು ಸರಳವಾದ ಭಾಷೆಯಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ, ದಿಸ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಸೈನ್ 45 ಡಿಗ್ರಿ. ಯಾಕೆ ಸೈನ್ 45 ಡಿಗ್ರಿನೇ ಬಂತು, ಕಾಸ್ 45 ಡಿಗ್ರಿ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಇರೋದು ಎನ್ ಪೈ. ನಾನೇನು ಹೇಳಿದ್ದೆ ರೂಲು? ಸೈನ್ ಆಫ್ ಏನು ರೂಲ್ ಹೇಳಿದೆ? ಎನ್ ಪೈ ಪ್ಲಸ್ ಆರ್ ಮೈನಸ್ ಥೀಟಾ. ಪ್ಲಸ್ ಥೀಟಾ ಆಗ್ಬೋದು, ಮೈನಸ್ ಥೀಟಾ ಆಗ್ಬೋದು. ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ. ಸೊ ಸೈನ್ ಆಫ್ this makes the function to fall in first quadrant. First quadrant ಅಲ್ಲಿ all positive, sin ಕೂಡ positive, ಆದ್ರಿಂದ you will get it as 1/√2. The basic rule what we have used is any trigonometric function of n pi plus or minus theta is sin theta. And ಪ್ಲಸ್ ಮೈನಸ್ ಅಂತ ಬರ್ದಿರ್ತೀನಿ. ಬರೆದ ಮೇಲೆ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿರ್ತೀನಿ. ಯಾಕೆ ಕ್ವಶನ್ ಮಾರ್ಕ್ ಹಾಕ್ತೀನಿ ಅಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಾಡ್ರೆಂಟ್ ರೂಲ್. ಯಾವ ಕ್ವಾಡ್ರೆಂಟಲ್ಲಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಮುಂದಿನ ಕ್ವಶನ್ ಹೋಗೋಣ. ಏನೋ ಡೌಟ್ ಇದೆಯಾ? Evaluate
cosec of minus 410 degree. Cosec of minus 1410 is actually minus cosecant of 1410 ಆಯಿತು. Cosec of minus 1410ನ ಮೈನಸ್ ಕೊಸಿಕೆಂಟ್ ಆಫ್ 1410 ಅಂತ ಬರಿತೀನಿ. ಯಾಕೆ ಬರಿಬೇಕಪ್ಪ? ಯಾಕೆ ಅಂದರೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಕೊಸಿಕೆಂಟ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಕೊಸಿಕೆಂಟ್ ಆಫ್ ಥೀಟಾ. ನಾನು ಹೇಳುವಾಗ ಹೇಳಿದ್ದೀನಿ. ಇವಾಗ ಏನು ಮಾಡೋಣ ನೋಡು, ತುಂಬ ಸಿಂಪಲ್ ದಾರಿ. 1410ನ ನಾನು 180ಇಂದ ಡಿವೈಡ್ ಮಾಡ್ತೀನಿ. ಎಷ್ಟು ಬಂತು? 7.8. 7.8ಗೆ ನೆಕ್ಸ್ಟ್ ನಂಬರ್, ಈಗ 7.5ಗಿಂತ ಕಡಿಮೆ ಬಂದರೆ ಈ ಕಡೆ ತಗೊಳ್ಳಿ, 7 ತಗೊಳ್ಳಿ. 7.8ಗಿಂತ ಇದು ಬಂದರೆ ಜಾಸ್ತಿ ಬಂದರೆ ಆ ಕಡೆಗೆ ತಗೊಳ್ಳಿ, 8ಗೆ ತಗೊಳ್ಳಿ. ಅಪ್ರಾಕ್ಸಿಮೇಟ್ ನಿಯರೆಸ್ಟ್ ಹೋಲ್ ನಂಬರ್ಗೆ ಅಪ್ರಾಕ್ಸಿಮೇಟ್ ಮಾಡ್ಕೊತೀನಿ. 180 ಇಂಟು 8, 7.8ಗೆ ನೆಕ್ಸ್ಟ್ ನಂಬರ್ 8 ತಾನೆ. 180 ಇಂಟು 8 ಏನಾಯಿತು? 1440 ಆಯಿತು ನೋಡು. ಸೊ ದಟ್ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಆಫ್ 180 ಇಂಟು 8, 1440. 1440ಗೂ 1410ಗೂ ಏನು ವ್ಯತ್ಯಾಸ? 30 ಡಿಗ್ರಿ, ಹೌದು ತಾನೆ? ಸೊ ಮೈನಸ್ 30 ಡಿಗ್ರಿ ಒಪ್ಕೋತೀಯಾ? ಹೌದಾ? ನೋಡು, ಹೌದು ಸರ್. ಹೌದಾ? 180 ಇಂಟು 8, 1440 minus 30 degree will give you 1410. So minus cosecant of, minus ಬಿಟ್ಬಿಟ್ಟಿದ್ದೀವಿ, minus cosecant of 180 into 8. So 180 into 8 ಅಂದರೆ 360 into 4 ಅಂದರೆ ಇನ್ನೂ ಸಿಂಪಲ್ ಭಾಷೆಯಲ್ಲಿ ಮೈನಸ್ cosecant of even ಪೈ. ಹೌದಾ? even ಪೈ, ಹಾರ್ಡ್ ಪೈ ಅಲ್ಲ, even ಪೈ minus 30 degree. ನೋಡಿ, cosecant of even pi ಅಂದರೆ it is equal to 0. So that is equal to minus cosecant of, right? ಕ್ವಾಡ್ರೆಂಟ್ ನಂಬರ್ 4 ಬಂತ? ಕ್ವಾಡ್ರೆಂಟ್ ನಂಬರ್ 4 ಅಲ್ಲಿ ಹೌದಾನೆ ಕೊಸಿಕೆಂಟ್ ನೆಗೆಟಿವ್ ಅಲ್ವಾ? ಆದ್ರಿಂದ ಇದು ಪ್ಲಸ್ ಆಯ್ತಾ? ಯಾಕಂದ್ರೆ ಇಲ್ಲೊಂದು ಮೈನಸ್ ಇತ್ತು, ಹೊಸದಾಗಿ ಮೈನಸ್ ಜನರೇಟ್ ಆಯಿತು. ಕೊಸಿಕೆಂಟ್ ಆಫ್ 30 ಡಿಗ್ರಿ, ಕೊಸಿಕೆಂಟ್ ಆಫ್ 30 ಡಿಗ್ರಿ ವ್ಯಾಲ್ಯೂ ಏನಪ್ಪ ಅಂದರೆ 1/sin ಆಫ್ 30 ಡಿಗ್ರಿ. ವಾಟ್ ಈಸ್ ಸೈನ್ 30 ಡಿಗ್ರಿ? 1/2. ವಾಟ್ ಈಸ್ ಕೊಸಿಕೆಂಟ್ 30? 2. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ದಿಸ್? ರೈಟ್. ವಿದ್ಯಾರ್ಥಿಗಳೇ, ಮುಂದಿನ ಕ್ವಶನ್ಗೆ ಹೋಗೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಈ ಥರದ ಪಾಠಗಳು ಇಷ್ಟ ಆದರೆ ಈ ಕೋಚಿಂಗ್ ಕ್ಲಾಸಸ್ಗೆ ನೀವು ಬಂದು ಸೇರ್ಕೊಳ್ಬೋದು. ಆಯಿತಾ? ಸೊ ಸ್ಟ್ರಿಕ್ಟ್ ಆಗಿ, ಒಬೀಡಿಯೆಂಟ್ ಆಗಿ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪಾಠಗಳನ್ನು ಮಾಡ್ತೀವಿ. ಆಮೇಲೆ ಪ್ರತಿದಿನ ಪರೀಕ್ಷೆಗಳನ್ನು ಕೊಡ್ತೀವಿ. ಪರೀಕ್ಷೆಗಳನ್ನು ಕೊಟ್ಟ ಮೇಲೆ ಅಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂಡು ಕರೆಕ್ಷನ್ ಮಾಡ್ತೀವಿ. ಆವಾಗ ಬೈತಾ ಇರ್ತೀವಿ. ಬೈತಾ ಇರ್ತೀವೇನಾ? ಸ್ಟ್ರಿಕ್ಟಾ? ಹೌದು, ಸ್ವಲ್ಪ ಸ್ಟ್ರಿಕ್ಟ್. ನಾವು ಸ್ಟ್ರಿಕ್ಟೇ. ಯಾಕೆಂದರೆ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡು ಇಸ್ಕೊಂಡಿರ್ತೀವಿ, ನಮ್ಮನ್ನು ನಂಬ್ಕೊಂಡು ಅವ್ರು ದುಡ್ಡು ಕೊಟ್ಟಿರ್ತಾರೆ. ಅದಕ್ಕೆ ನಿಯತ್ತಾಗಿರ್ಬೇಕಂತೇಳಿ ನಾವು ಸ್ಟ್ರಿಕ್ಟೇನೆ. ನನ್ನ ಮುಖ ನೋಡಿದ್ರೆ ಗೊತ್ತಾಗಿರ್ತದೆ ಇವನೊಬ್ಬ ಸ್ಟ್ರಿಕ್ಟು ಅಂತೇಳಿ. ಹೌದಲ್ವಾ? ಇವ್ಯಾಲ್ಯೂಯೇಟ್ tan 19π/3. 19ಗೆ 19π/3 ಇದೆಲ್ಲ ಡಿನಾಮಿನೇಟರ್ ನ್ಯೂಮರೇಟರ್ ರಿಲೇಟ್ ಮಾಡೋಣ. 19ಗೆ ಇರೋ ನಿಯರೆಸ್ಟ್ ಮಲ್ಟಿಪಲ್ ಆಫ್ 3 ಯಾವುದು? 18. ಹೌದಲ್ವಾ? ಹೌ ಮೆನಿ ಟೈಮ್ಸ್ 3 is 18? 6 ಟೈಮ್ಸ್. ನಾನೇನು ಮಾಡ್ತೀನಿ ನೋಡಪ್ಪ, ದಿಸ್ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ 19πನ ನಾನು 18π ಪ್ಲಸ್ ಪೈ ಅಂತ ಬರಿತೀನಿ. 18 + 1 19. ಹೌದಾ? ಡಿವೈಡೆಡ್ ಬೈ 3. ಕರೆಕ್ಟ್? ದಟ್ ಈಸ್ ಟ್ಯಾನ್ ಆಫ್ 18π/3 ಪ್ಲಸ್ π/3. 18π/3 ಅಂದರೆ ಎಷ್ಟಾಯಿತು? 6π. ಟ್ಯಾನ್ ಆಫ್ 6π ಪ್ಲಸ್ π/3 ಅಂದರೆ ದಿಸ್ ಈಸ್ ಟ್ಯಾನ್ ಆಫ್ ಈವನ್ ಪೈ ಪ್ಲಸ್ π/3 ಅಂದರೆ ಟ್ಯಾನ್ ಆಫ್ 0 ಪ್ಲಸ್ π/3 ಲೆಕ್ಕನೇ ಆಯಿತು. ಅಂದರೆ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ π/3.
ಟ್ಯಾನ್ ಪೈ ಬೈ 3 ಅಂದರೆ ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ರೂಟ್ 3. ಅರ್ಥ ಆಗ್ತಾ ಇದೆಯಾ? ಡೌಟ್ ಇದೆಯಪ್ಪ? Evaluate sine minus 11 pi by 3. ಸೈನ್ ಆಫ್ ಮೈನಸ್ 11 ಪೈ ಬೈ 3ನ ನಾನು ಏನಂತ ಬರಿತೀನಿ? ಮೈನಸ್ ಸೈನ್ ಆಫ್ 11 ಪೈ ಬೈ 3 ಅಂತ ಬರಿತೀನಿ. ಕಾರಣ ಏನು? ಸೈನ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ. ಈಗ 11 3ದು ಡಿನಾಮಿನೇಟರ್ 3 ಇದೆ. 3ದು ನಿಯರೆಸ್ಟ್ ಮಲ್ಟಿಪಲ್ ಆಫ್ 3 11ಗೆ ಯಾವುದು? 12. ಅದನ್ನೇ ಬರಿತೀನಿ. ಮೈನಸ್ ಸೈನ್ ಆಫ್ 12 ಪೈ ಮೈನಸ್ ಪೈ. 12ರಲ್ಲಿ 1 ಹೋದ್ರೆ 11 ಡಿವೈಡೆಡ್ ಬೈ 3 ಅಂದರೆ ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ 12 ಪೈ ಬೈ 3 ಮೈನಸ್ ಪೈ ಬೈ 3. ಹೌದಾ? ಮೈನಸ್ ಸೈನ್ ಆಫ್ 12 ಪೈ ಬೈ 3 ಅಂದರೆ 4 ಪೈ ಆಯಿತು. ಹೌದಾ? 4 ಪೈ ಮೈನಸ್ ಪೈ ಬೈ 3. 4 ಪೈ ಮೈನಸ್ ಪೈ ಬೈ 3 ಅಂದರೆ ಮೈನಸ್ ಸೈನ್ ಆಫ್ 4 ಪೈ ಅಂದರೆ ಏನು? 0. ಹೌದಾನೆ? 0 ಮೈನಸ್ ಪೈ ಬೈ 3 ಅಂದರೆ ಸೈನ್ ಆಫ್ ಮೈನಸ್ ಪೈ ಸೈನ್ ಆಫ್ ಪ್ಲಸ್ ಪೈ ಬೈ 3 ಆಯಿತು. ಅರ್ಥ ಆಗ್ತಾ ಇದೆಯಾ? 4th ಕ್ವಾಡ್ರೆಂಟು ಸೈನ್ ನೆಗೆಟಿವ್. ಎನಿವೆ, ಸೊ ಸೈನ್ ಆಫ್ 4 ಪೈ ಮೈನಸ್ ಪೈ ಬೈ 3 4th ಕ್ವಾಡ್ರೆಂಟಿಗೆ ಬರುತ್ತೆ. ದಟ್ ಈಸ್ ಮೈನಸ್ ಸೈನ್ ಪೈ ಬೈ 3. ಸೊ ಮೈನಸ್ ಮುಂಚೆ ಒಂದಿದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್. ಸೈನ್ ಪೈ ಬೈ 3 ಅಂದರೆ ರೂಟ್ 3 ಡಿವೈಡೆಡ್ ಬೈ 2. Understood? Yes. We shall go to the next question. Evaluate cot of minus 15 pi by 4. ನೋಡಿ, ಇದನ್ನ ಏನು ಮಾಡ್ತೀನಿ? ಮೈನಸ್ ಕಾಟ್ ಆಫ್ 15 ಪೈ ಬೈ 4 ಅಂತ ಕರಿತೀನಿ. ಯಾಕೆ? ಇದು cot ಕಾಟ್ of ಮೈನಸ್ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ. ವೆರಿ ಗುಡ್. ಕಾಟ್ ಥೀಟಾ. ಸೊ ಮೈನಸ್ ಹಾಗೆ ಇರುತ್ತೆ. ಕಾಟ್ ಆಫ್ 15 ಪೈ ಬೈ 4ನ ನಾನು ಏನಂತ ಬರಿತೀನಿ? ಕಾಟ್ ಆಫ್ 16 ಪೈ ಮೈನಸ್ ಪೈ ಡಿವೈಡೆಡ್ ಬೈ 4. ಕರೆಕ್ಟಾ? ಹೌದಲ್ವಾ? ಮೈನಸ್ ಕಾಟ್ ಆಫ್ 16 ಪೈ ಬೈ 4 ಅಂದರೆ 4 ಪೈ ಆಯಿತು. ಹೌದಾ? ಮೈನಸ್ ಪೈ ಬೈ 4. ಸೊ ಇದು 4th ಕ್ವಾಡ್ರೆಂಟಿಗೆ ಬಂತು. ಮೈನಸ್ ಸೈನ್ ಹೊರಗಡೆ ಇದೆ. ಕಾಟ್ ಆಫ್ ಇದು ಮೈನಸ್ ಆಯಿತು, ಪ್ಲಸ್ ಆಯಿತು. ಕಾಟ್ ಆಫ್ ಪೈ ಬೈ 4 ಆಯಿತು. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಕಾಟ್ ಪೈ ಬೈ 4? 1. ಯಾಕೆ? ದಟ್ ಈಸ್ ರೆಸಿಪ್ರೋಕಲ್ ಆಫ್ ಟ್ಯಾನ್ ಪೈ ಬೈ 4. ಗೊತ್ತಾಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಮುಂದಿನ ಕ್ವಶನ್ಗೆ ಹೋಗೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ. Prove that 3 sin pi by 6 sec pi by 3 minus 4 sin pi by 6 cot pi by 4 is equal to 1. ಮೊದಲು ಒಂದು ಕಡೆಯಿಂದ ವ್ಯಾಲ್ಯೂ ಬರ್ಕೊಂಡು ಹೋಗೋಣ. ಸೈನ್ ಪೈ ಬೈ 6 ವ್ಯಾಲ್ಯೂ ಏನಪ್ಪ? 1 ಬೈ 2. ಸೆಕೆಂಡ್ ಪೈ ಬೈ 3 ಅಂದರೆ ಏನು? 1 ಬೈ ಕಾಸ್ ಪೈ ಬೈ 3. ಕಾಸ್ ಪೈ ಬೈ 3 ಈಸ್ 1 ಬೈ 2. ಸೆಕೆಂಡ್ ಪೈ ಬೈ 3 ಮಸ್ಟ್ ಬಿ 2. ಸೈನ್ 5 ಪೈ ಬೈ 6 ನೋಡು. ಸೈನ್ 5 ಪೈ ಬೈ 6 ಅಂದರೆ ನೋಡಿ, ಇದನ್ನು 6ನ ನಾನು 5ನ ನಾನು 6 ಮೈನಸ್ 1 ಅಂತ ಬರೀಡ. 6 ಪೈ ಮೈನಸ್ 5 ಡಿವೈಡೆಡ್ ಬೈ 6. ಹೌದಾ? ಸೊ ದಟ್ ಈಸ್ ಈಕ್ವಲ್ ಟು ಏನಾಯಿತು? ಸೈನ್ ಆಫ್ 6 ಪೈ ಬೈ 6 ಅಂದರೆ ಪೈ ಮೈನಸ್ ಪೈ ಬೈ 6. ಪೈ ಮೈನಸ್ ಪೈ ಬೈ 6 ಎಲ್ಲಿದೆ ಗುರು? ಪೈ ಮೈನಸ್ ಪೈ ಬೈ 6 is in second quadrant. In second quadrant sin positive. ಆದ್ರಿಂದ that is equal to sin pi by 6. That is equal to 1 by 2. This is sin pi by 6. Sin of pi minus theta is plus sin theta. So ಆದ್ರಿಂದ sin of pi minus theta is sin pi by 6. Sin pi by 6 ವ್ಯಾಲ್ಯೂ 1 by 2. ಇದು cot pi by 4 ವ್ಯಾಲ್ಯೂ ನಾನೇನು ಹೇಳೋ ಹಾಗಿಲ್ಲ. ದಟ್ ಈಸ್ ಈಕ್ವಲ್ ಟು 1. ಅರ್ಥ ಆಗ್ತಾ ಇದೆಯಾ? ಆದ್ರಿಂದ ಗಿವನ್ ಇದನ್ನ LHS ಬರೀತಾ ಇದ್ದೀನಿ. 3 ಸೈನ್ ಪೈ ಬೈ 6 ಅಂದರೆ 1 ಬೈ 2. ಸೆಕೆಂಡ್ ಪೈ ಬೈ 3 ಅಂದರೆ 2 ಮೈನಸ್ 4 ಸೈನ್ 5 ಪೈ ಬೈ 6 ಅಂದರೆ 1 ಬೈ 2. ಕಾಟ್ ಪೈ ಬೈ 4 ಅಂದರೆ 1. 3 ಆಯಿತು ಉಳ್ಕಂತು. ಮೈನಸ್ 2 2s are 4. 3 minus 2 is equal to 1 is equal to RHS, hence proved.
ಗೊತ್ತಾಗ್ತಾ ಇದೆಯಪ್ಪ? ಇವ್ಯಾಲ್ಯೂಯೇಟ್ ಟ್ಯಾನ್ ಆಫ್ 13 ಪೈ ಬೈ 12. ನೋಡಿ ಇದನ್ನು ನಾನು 13 ನಿಯರೆಸ್ಟ್ ಮಲ್ಟಿಪಲ್ ಆಫ್ 12 ಯಾವುದು 13ಗೆ? 12. 12 ಪೈ ಪ್ಲಸ್ ಪೈ ಡಿವೈಡೆಡ್ ಬೈ 12 ಅಂದರೆ ಟ್ಯಾನ್ ಆಫ್ ಪೈ ಪ್ಲಸ್ ಪೈ ಬೈ 12. Pi plus pi by 12. Tan pi plus theta is in third quadrant. In third quadrant, tan positive. ಆದ್ರಿಂದ tan pi by 12. Tan pi by 12 ಅಂದರೆ tan of 15 ಡಿಗ್ರಿ. ನಾನು ಈಗಾಗಲೇ ನಿಮ್ಗೆ ಇದನ್ನು ಹೇಳ್ಕೊಟ್ಟಿದ್ದೀನಿ ಕಳೆದ ಕ್ಲಾಸಲ್ಲಿ. sin 15 ಡಿಗ್ರಿ √3 - 1/2 √2, cos 15 ಡಿಗ್ರಿ √3 + 1/2 √2, tan 15 ಡಿಗ್ರಿ ಈಸ್ 2 - √3. ಆದ್ರಿಂದ ಇದರ ಆನ್ಸರ್ 2 - √3. ಗೊತ್ತಾಗ್ತಾ ಇದೆಯಾ? ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಕಂಡುಹಿಡಿಯುವ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ರೈಟ್, ಮುಂದಿನ ಎಪಿಸೋಡ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ.